ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟ್ರು ಮನಸ್ಥಿತಿ ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ನೋಡಿ, ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟ್ರು ಮನಸ್ಥಿತಿ ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ನೋಡಿ, ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟ್ರು ಮನಸ್ಥಿತಿ ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ನೋಡಿ, ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟ್ರು ಮನಸ್ಥಿತಿ ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ, ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ.